ಎಲ್ಲ ಸಾಧಕ ಬಳಗಕ್ಕೆ ಶುಭ ಆಶೀರ್ವಾದ. ನಾನು ಹಿರಿಯರು ಅಂತ ತಿಳ್ಕೊಂಡವರಿಗೆ ದೊಡ್ಡ ನಮಸ್ಕಾರ. ಆತ್ಮೀಯರೇ, ನಾನು ಸುಮ್ಮನೆ ಸ್ವಲ್ಪ ಸಮಯ ಸಿಕ್ಕರು ಸಾಕು, ಕಣ್ಣು ಮುಚ್ಕೊಂಡು ಒಳಗೆ ಇಳಿತೀನಿ. ಅವಾಗ ಹಳೆಯ ನೆನಪುಗಳು ಕಾಡಕ್ಕೆ ಶುರು ಆಗ್ತವ. ಆ ನೆನಪುಗಳೊಳಗೆ ಹಳೆಯ ಚಲನಚಿತ್ರಗಳು, ಹಳೆಯ ಗೀತೆಗಳು, ಹಳೆಯ ಆಧ್ಯಾತ್ಮ ಗೀತೆಗಳು, ನಾನು ಹಾಡಿಸ್ತಕ್ಕಂಥ ಹಾಡುಗಳು ಇವೆಲ್ಲ ಬರ್ತಾವೆ ಒಂದೊಂದು ಪುಂಖಾನುಪುಂಖವಾಗಿ. ಕಣ್ಣು ಮುಂದೆ ಒಂದು ಸ್ಕ್ರೀನ್ ಒಳಗೆ ಹಾದು ಹೋಗಂತೆ ಬರ್ತಾವೆ. ಕೆಲವೊಂದು ಗಾಯನ ಅಂತೂ ನಾನು ಭಾಳ ಆನಂದ ಕೊಡ್ತಾವೆ. ಅದ್ರ ಬರೀ ಮೆಲುಕು ಹಾಕಿದ್ರೆ ಆನಂದ ಕೊಡ್ತಾವೆ. ಕೆಲವೊಂದು ಹಿಂದಿ ಭಜನ್ಸ್ ಅದಾವ, ಕೆಲವೊಂದು ಕನ್ನಡ ಭಜನ್ಸ್ ಅದಾವ. ಅವನ್ನು ನಾನು ಹಾಡಿ ಆನಂದ ಪಡ್ತೀನಿ, ಹಾಡಿಸಿ ಆನಂದ ಪಡ್ತೀನಿ ನನ್ನ ಶಿಷ್ಯರಿಂದ. ಇತ್ತೀಚೆಗೆ ನೀವು ಕುಂಡಲಿನಿ ಗೀತೆಗಳನ್ನು ಕೇಳಿದ್ರಿ ಎರಡು. ಮತ್ತೊಂದು ಅದೇ ಥರದ ಗೀತೆ ಇದೆ, ಆಧ್ಯಾತ್ಮಿಕ ಗೀತೆ ಅದು. ನಾನು ಬರೆದದ್ದಲ್ಲ, ಯಾರೋ ಬರೆದದ್ದು, ಯಾರು ಬರೆದದ್ದು ಗೊತ್ತಿಲ್ಲ. ಆದರೆ ಸದಾ ಹಲವಾರು ವರ್ಷಗಳಿಂದ ನನ್ನ ತಲೆಯಾಗಿ ಗುಣಗುಣಿಸ್ತಾ ಇರ್ತದೆ ಈ ಹಾಡು. ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ತೂ ಹಿ ಸಾಗರ್, ತೂ ಹಿ ಸಾಗರ್, तू ही किनारा, ढूंढता है किसका सहारा. तू ही सागर, तू ही किनारा, ढूंढता है किसका सहारा. ನೀನೇ ಸಾಗರ ಅದಿ, ಆ ಸಾಗರದ ದಡವು ಕೂಡ ನೀನೇ ಅದಿ. ಅಂದಮ್ಯಾಗ ಮುಳುಗ್ತೀನಿ ಅನ್ನೋದೆಲ್ಲಿ, ನಿಂತು ಅಲ್ಲೆಲ್ಲ ಸಂರಕ್ಷಿಸ್ಕೊಳ್ತೀನಿ ಅನ್ನೋದೆಲ್ಲಿ. ಸಾಗರವೂ ನೀನೇ ಅದಿ, ದಡವೂ ನೀನೇ ಅದಿ. ಮತ್ತು ಯಾಕೆ ಮತ್ತೊಬ್ಬರ ಸಹಾಯವನ್ನು ಮತ್ತೊಬ್ಬರು ನನ್ನ ಬಂದು ಎಬ್ಬಿಸ್ತಾರೆ, ನನ್ನ ಮತ್ತೊಬ್ಬರು ಬಂದು ಸಲಹುತ್ತಾರೆ, ರಕ್ಷಿಸ್ತಾರೆ ಅಂತ ಭಾವಿಸ್ತೀನಿ. ಅದೆಲ್ಲ ನೀನೇ ಇದ್ದಿ. ಸಾಗರವೂ ನೀನೇ, ದಡವೂ ನೀನೇ ಅಂದಾಗ ಯಾರ ಸಹಾಯ ನಿನಗೆ ಬೇಕಾಗಿದೆ ಅನ್ನೋ ಅರ್ಥ. कभी तन में कभी मन में उलझा, कभी तन में कभी मन में उलझा, तू सदा अपने दामन में उलझा. सबसे जीता, सबसे जीता, तू अपने से हारा, ढूंढता है किसका ಸಹಾರ. ಒಮ್ಮೆ ಮನಸ್ಸಿನೊಳಗೆ, ಒಮ್ಮೆ ಶರೀರದೊಳಗೆ ಬುಗಿಲು ಹೇಳ್ತಾವ, ಸಂದೇಹಗಳು ಹೇಳ್ತಾವ, ಆನಂತರ ವಿಚಾರಗಳು ಬರ್ತಾವ, ಯೋಚನೆಗಳು ಬರ್ತಾವ, ಸಂಶಯಗಳು ಬರ್ತಾವ. ಈ ಎಲ್ಲವೂ ಹೇಗಪ್ಪ ಅಂತಂದರೆ, ಒಂದು ಇದರೊಳಗೆ ನೀ ಹೆಂಗೆ ಸಿಕ್ಕಾಕೊಂಡಿ ಅಂದರೆ, ಒಂದು ರೇಷ್ಮೆ ಹುಳ ತನ್ನ ಸುತ್ತ ತಾನೇ ಹೆಂಗೆ ಗೂಡು ಕಟ್ಕೊಂಡು ಸಿಕ್ಕೊಂತೈತದು. ಹಂಗೆ ನೀನೇ ಸಮಸ್ಯೆಗಳ ಸುಳಿಯೊಳಗೆ ಸಿಕ್ಕೋತ ಹೋಗಿದ್ದಿ. ಆ ಸಮಸ್ಯೆಗಳ ನಿರ್ಮಾಪಕನು ನೀನೇ, ಆ ವಿಚಾರಗಳನ್ನು ಕ್ರಿಯೇಟ್ ಮಾಡಿದ್ದು ನೀನೇ, ಆ ಯೋಚನೆಯನ್ನು ಮಾಡ್ತಾ ಇರೋನು ನೀನೇ, ಅದರಲ್ಲಿ ಸಿಕ್ಕಾಕೊಂಡವನು ನೀನೇ. ಕಭಿ ತನ್ ಮೇ ಕಭಿ ಮನ್ ಮೇ ಉಲ್ಜಾ, तू सदा अपनी दामन में उलझा. सबसे जीता, सबसे जीता, तू अपने से हारा. ಎಲ್ಲರಲ್ಲೂ ಗೆದ್ದಿತಿ, ಎಲ್ಲದರಲ್ಲೂ ಗೆದ್ದಿತಿ, ಎಲ್ಲರನ್ನೂ ಗೆದ್ದಿತಿ. ಆದರೆ ಮಗನೇ, ನಿನಗೆ ನೀನೇ ಸೋಲ್ತಾ ಇದೆಯಲ್ಲೋ, ನಿನಗೆ ನೀನೇ ಸೋಲ್ತಾ ಇದ್ದಿ. ಹೇಗೆ ಒಂದು ಮಾತು ಬರ್ತದಲ್ಲ, ಭಾರತವನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಆಗೋದು. ಭಾರತವನ್ನು ಸೋಲಿಸಬೇಕಾದ್ರೆ ಅದನ್ನು ಕೇವಲ ಭಾರತೀಯರು ಮಾತ್ರ ಸೋಲಿಸ್ಬೋದು. ನಮ್ಮವರೇ ನಮ್ಮನ್ನು ಸೋಲಿಸ್ಬೋದು.
ಹಂಗೆ ನಮಗೆ ನಾವೇ ಸೋಲ್ತಾ ಇದ್ದೇವೆ, ನಿನಗೆ ನೀನೇ ಸೋಲ್ತಾ ಇದ್ದೆ. ಎಷ್ಟು ಬ್ಯೂಟಿಫುಲ್. सबसे जीता तू अपने से हारा, ढूंढता है किसका सहारा. तू ही सागर तू ही किनारा, तू ही सागर तू ही किनारा, ढूंढता है किसका सहारा. ಎಷ್ಟು ಚಂದದಲ್ಲ. ಪಾಪ ಕ್ಯಾ ಪುಣ್ಯ ಕ್ಯಾ ತೂ ಭುಲಾ ದೇ, कर्म कर फल की चिंता मिटा दे. पाप क्या पुण्य क्या तू भुला दे, कर्म कर फल की चिंता मिटा दे. ये परीक्षा न होगी दोबारा, ये परीक्षा न होगी दोबारा, ढूंढता है किसका सहारा. ಯಾವುದು ಪಾಪ ಯಾವುದು ಪುಣ್ಯ, ಯಾವುದು ಕೆಟ್ಟ ಯಾವುದು ಚಲೋ, ಹೆಂಗೆ ಡಿಸೈಡ್ ಮಾಡೋದು ಯಾರು? ಇವತ್ತು ಪಾಪ ಅಂತಿದ್ದು ನಾಳೆ ಪುಣ್ಯ ಆಗ್ತದೆ, ಇವತ್ತು ಪುಣ್ಯ ಆಗಿದ್ದು ನಾಳೆ ಪಾಪ ಆಗ್ಬೋದು. ಇವತ್ತು ನಿನಗೆ ಹಿಡಿಸಿದ್ದು ನಾಳೆ ಹಿಡಿಸ್ದೇ ಇರ್ಬೋದು, ಇವತ್ತು ಹಿಡಿಸ್ದೇ ಇರ್ತದ್ದು ನಾಳೆ ಹಿಡಿಸ್ಬೋದು. ಎಷ್ಟು ತಲೆ ಕೆಡಿಸ್ಕೊತೀರಪ್ಪ. ಕರ್ಮ ಕರ್ ಫಲ ಕಿ ಚಿಂತಾ ಮಿಟಾ ದೇ. ಸುಮ್ಮನೆ ಕೆಲಸ ಮಾಡ್ಕೊತ ಹೋಗ್ರಿ, ಕೆಲಸ ಮಾಡ್ರಿ ಮಾಡ್ರಿ ಮಾಡ್ರಿ. ಆ ಫಲದ ಬಗೆಗೆ ಕರ್ಮಣ್ಣೇವಾಧಿಕಾರಷ್ಟೇ ಮಾ ಫಲೇಶು ಕದಾಚಿನ. ಕರ್ಮ ಮಾಡೋದಷ್ಟೇ ನಿನ್ನ ಕೈಯಾಗಿದೆ ತಮ್ಮ, ಫಲ ನನ್ನ ಕೈ ಬಿಡು, ಪರಮಾತ್ಮ ಹೇಳಿದಾನ. ಹಂಗೆ ನೀ ಬರೀ ಕೆಲಸ ಮಾಡ್ಕೊತ ಹೋಗು. कर्म कर फल की चिंता मिटा दे, ये परीक्षा न होगी दोबारा. ಈ ಜೀವನ ಅನ್ನೋದೇ ಒಂದು ದೊಡ್ಡ ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆ ರೀ ಇದು, ಸುಮ್ಮನೆ ಬಂದದ್ದಲ್ಲ ಜನ್ಮ. ಅಲ್ಲೇ ಮ್ಯಾಗ ಇದ್ದೀವಿ, ಇಲ್ಲಿ ಪರೀಕ್ಷೆ ಕಟ್ಟಕ್ಕೆ ಬಂದೀವಿ. ಇದು ಪರೀಕ್ಷಾ ಸೆಂಟರ್, ಅದು ಅಲ್ಲೇ ಸೆಂಟರ್ ಇದ್ದಿಲ್ಲ. ಅದು ಅಲ್ಲಿ ಬರೀ ಹೇಳ್ತಿದ್ರು, ಆದರೆ ಪರೀಕ್ಷೆ ಸೆಂಟರು ಭೂಲೋಕ, ಇದು ಧರಿತ್ರಿ, ಈ ಭೂಮಿ. ದೇವಾರ್ಥಿಗಳಿಗೂ ಕೂಡ ಅಗ್ನಿ ಪರೀಕ್ಷಾ ಹಾಲ್ ಇದು. ಇದು ಮತ್ತೊಂದು ಮೌಕ ಸಿಗೋದಿಲ್ಲ. ಇಲ್ಲೇ ಈ ಪರೀಕ್ಷಾ ಏನದಲ್ಲ ಮತ್ತೆ ಸಿಗೋದಿಲ್ಲ. ಈ ಭೂಮಿ ಬಂದು ಪರೀಕ್ಷೆ ಕಟ್ಟಕ್ಕೆ ಬಂದು ಕೊಡಕ್ಕೆ ಬಂದು ಈ ಮತ್ತೆ ಈ ಅವಕಾಶ ಸಿಗೋದಿಲ್ಲ, ಈ ಮೌಕ ಸಿಗೋದಿಲ್ಲ. ಅಂದಮ್ಯಾಗ ಯಾರನ್ನು ಯಾವಾಗ ಕೇಳ್ತಿ, ಮತ್ತೊಬ್ಬರ ಸಹಾಯ ಯಾಕೆ ಬಯಸ್ತಿ? ಈ ಸತ್ಯವನ್ನು ಅರ್ಥ ಮಾಡ್ಕೋ. ಎಷ್ಟು ಚಂದ ಇದು. ಗುರು ಶಿಷ್ಯನಿಗೆ ಹೇಳ್ಯಾನೋ ಏನು ದೇವರು ನಮಗೆ ಹೇಳ್ಯಾನೋ ಗೊತ್ತಿಲ್ಲ. ಅಂತೂ ಒಂದು ವಿವೇಕವಾಣಿ ಇದು. ಮೂರನೇ ಸ್ಟಾಂಜ ಹಿಂಗದವು. ಉಸುಕಿ ಛಾಯಾ ಹೈ ದರ್ಪಣ ಉಸಿ ಕಾ, उसकी छाया है दर्पण उसी का, तेरे दिल में है छाया उसी का, तेरे आँखों में उसका इशारा, ढूंढता है किसका सहारा. ಈ ಜಗತ್ತೇ ಅವನ ಕನ್ನಡಿ, ಅವನದೇ ನೆರಳು. ಆ ಕನ್ನಡಿಯ ನೆರಳೇ ಈ ಜಗತ್ತು. ಹಂಗೆ ನಿನ್ನ ಕಣ್ಣೊಳಗೆ, ಕಣ್ಣ ಬಿಂದು ಒಳಗೆ ಅವನ ಛಾಯ ಒಳಗೆ ತುಂಬೈತಿ, ಅವನ ಸನ್ನೆ ತುಂಬೈತಿ, ಅವನದೊಂದು ಔಷಧ ತುಂಬೈತಿ. ಅವನದೇ ನೆರಳು ಒಳಗೆ ದರ್ಪಣವೂ ಅವನದೇ, ಛಾಯನೂ ಅವನದೇ ನೆರಳು, ಅವನದೇ ಕನ್ನಡಿ. ಇಡೀ ಜಗತ್ತೇ ಒಂದು ಕೈಗನ್ನಡಿ ಅದ. ಇಲ್ಲಿ ಏನು ಮಾಡ್ತಿ ಹಾಗೆ ಅದ, ನೀ ಏನು ಮಾಡ್ತಿ ಅದು ಹಾಗೆ ಕಾಣಿಸ್ತದ. ಅದು ಆ ಕಣ್ಣೊಳಗೆ ತುಂಬ್ಕೊಂಡ್ಬಿಡ್ತದ, ಸೇವ್ ಆಗ್ತದೆ. ಏನು ನೋಡ್ತದೆ ಸೇವ್ ಆಗ್ತದೆ, ಜಗತ್ತಿಗೆ ಏನು ನಡೆದದ ಅದೆಲ್ಲ ಸೇವ್ ಆಗ್ತದೆ. ಇದು ಕಣ್ಣು ಗುಡ್ಡೆಗಳ ಮೂಲಕ, ಕಣ್ಣ ಬಿಂದುಗಳ ಮೂಲಕ ಈ ಸತ್ಯವನ್ನು ಅರ್ಥ ಮಾಡ್ಕೋ. ಯಾರನ್ನೂ ದೂಷಿಸಬೇಡ, ಯಾರ ಸಹಾಯವನ್ನು ಅಪೇಕ್ಷಿಸಬೇಡ. ನಿನಗೆ ನೀನೇ ವೈರಿ, ನಿನಗೆ ನೀನೇ ಮಿತ್ರ.
ನಿನಗೆ ನೀನೇ ಶತ್ರು, ನಿನಗೆ ನೀನೇ ಹಿತೈಷಿ. ಯಾರಿಂದಲೂ ಸಹಾಯವನ್ನು ಅಪೇಕ್ಷಿಸಬೇಡ. ಯಾರೋ ಬಂದು ನನ್ನ ಉದ್ಧಾರ ಮಾಡ್ತಾರ ಅಂತ ಕಾಯಬೇಡ. ನೀನೇ ನಿನ್ನ ಉದ್ಧಾರಕ. ಆತ್ಮೈವ ಹ್ಯಾತ್ಮನೋ ರಿಪುಹು, ಆತ್ಮೈವ ಹ್ಯಾತ್ಮನೋ ಮಿತ್ರ. ಎಷ್ಟು ಚಂದದಲ್ಲ. ವಿಷ ನಿಕಾಲೆ ಯಾ ಅಮೃತ ನಿಕಾಲೆ, डूब कर काह अपनी तू पाले, तू ही शिव का दुलारा. विष निकाले या अमृत निकाले, डूब कर काह अपनी तू पाले, तू ही शिव का दुलारा. ढूंढता है किसका सहारा. ಇದು ಜಗತ್ತೇ ಒಂದು ಅದು ಏನದು ಅಮೃತ ಮಂಥನ. ಇಲ್ಲಿ ಹೊಲಸು ಅದ, ಸ್ವಚ್ಛನೂ ಅದ, ಕೆಟ್ಟದ್ದು ಅದ, ಒಳ್ಳೆಯದು ಅದ. ಈ ಸಾಗರದೊಳಗೆ ಜೀವನ ಸಾಗರ. ಈ ಜೀವನ ಸಾಗರದೊಳಗೆ ಅಮೃತ ಮಂಥನ ಮಾಡ್ತಾ ಇದ್ದೀಯಾ. ಅಲ್ಲಿ ಅಮೃತನೇ ಬರಲಿ, ಅದು ವಿಷಾನೇ ಬರಲಿ. ಹೆಂಗೆ ಪರಮಾತ್ಮ ಅಮೃತವನ್ನು ದೇವತೆಗಳಿಗೆ ಹಂಚಿ ವಿಷ ಕುಡ್ದ, ನೀನು ಹಂಗೆ. ವಿಷ ನಿಕಾಲೆ ಯ ಅಮೃತ ನಿಕಾಲೆ, ಡೂಬ್ ಕರ್ ಕಾಹ ಅಪ್ನೇ ತು ಪಾಲೆ. ಅದನ್ನು ಒಳಗೆ ಮುಳುಗಿ ಕುಡಿದು ಬಿಡೋದು. ಅಮೃತನ ಇರಲಿ ವಿಷನೇ ಇರಲಿ, ಅದು ಕುಡಿಯೋದೇ ಅನಿವಾರ್ಯತೆ. ಇದು ಕುಡಿಲೇಬೇಕು ನೀನು. ನೀವೇ ತಿನ್ಬೇಕು ಅದನ್ನು. ಅಮೃತ ಇದ್ರು ನಿಂದೆ, ವಿಷ ಇದ್ರು ನಿಂದೆ. विष निकाले या अमृत निकाले, डूब कर काह अपनी तू पाले, तू ही शिव शिव का दुलारा, तू ही शिव का दुलारा, ढूंढता है किसका सहारा. ನೀನು ಪರಮಾತ್ಮನಿಗೆ ಬೇಕಾದವನಿದ್ದಿ. ನೀನು ಪರಮಾತ್ಮನ ಪ್ರೀತಿಯ ಕುವರ ಇದ್ದಿ, ಪ್ರೀತಿಯ ಪುತ್ರ ಇದ್ದಿ. ಅಂದ ಮ್ಯಾಗ ಯಾಕೆ ಚಿಂತೆ ಮಾಡ್ತಿ? ಅದು ವಿಷ ಕುಡಿದ್ರು ನಿನ್ನ ಉಳಿಸ್ತಾನೆ ಪರಮಾತ್ಮ. ಅಮೃತ ಕುಡಿದ್ರು ನಿನಗೆ ಒಳ್ಳೆಯದೇ ಆಗ್ತದೆ, ವಿಷ ಕುಡಿದ್ರು ಒಳ್ಳೆಯದೇ ಆಗ್ತದೆ. ಭಾಳ ತಲೆ ಕೆಡಿಸ್ಕೊಂತೀನಿ ನೀನು. ಈ ಜೀವನ ಸಾಗರದೊಳಗೆ ಅಮೃತ ಮಂಥನ ಮಾಡು. ಯಾವುದು ಕೆಟ್ಟ, ಯಾವುದು ಒಳ್ಳೆಯದು, ಯಾವುದು ಚಲೋ, ಯಾವುದು ಕೆಟ್ಟ, ಯಾವುದು ಪುಣ್ಯ, ಯಾವುದು ಪಾಪ, ಯಾವುದು ಬೇಕು, ಯಾವುದು ಬೇಡ, ಯಾವುದು ಕ್ರೋಧ, ಯಾವುದು ಕಾಮ, ಇದರ ಮಧ್ಯೆ ಒದ್ದಾಡ್ತಾ ಇದ್ದಿ. ಚಿಂತೆ ಮಾಡಬೇಡ, ಪರಮಾತ್ಮನಿದ್ದಾನೆ. ನೀನು ಪ್ರೀತಿಯ ಕುವರ ಇದ್ದಿ ಪರಮಾತ್ಮನಿಗೆ, ಆ ಶಿವನಿಗೆ. ತೂ ಹಿ ಶಿವ, ನೀನೇ ಶಿವ ಇದ್ದಿ. ಆ್ಯಕ್ಚುಲಿ ತೂ ಹಿ ಶಿವ, ತೂ ಶಿವ ಕಾ ದುಲಾರ. ನೀನೇ ಪರಮಾತ್ಮ ಇದ್ದಿ, ಮತ್ತು ಪರಮಾತ್ಮನಿಗೆ ಪ್ರಿಯವಾಗಿತ್ತ ಇದ್ದಿ. ಪರಮಾತ್ಮ ನಮ್ಮದು ಅಂಶ. ಚಿದಾನಂದ ರೂಪ ಶಿವೋಹಂ ಕಣ್ಣಲ್ಲ, ಕಾಲಲ್ಲ, ಕೈಯಲ್ಲ, ಮೂಗಲ್ಲ, ಚರ್ಮ ಅಲ್ಲ, ಏನೂ ಅಲ್ವೇ ಅಲ್ಲ. ನೀನು ಸಾಕ್ಷಾತ್ ಚಿದಾನಂದ ರೂಪ ಶಿವೋಹಂ. ಶಿವನೇ ಇದ್ದಿ, ಶಿವನ ಪ್ರೀತಿ ಪುತ್ರ ಇದ್ದಿ, ಶಿವನ ಒಂದು ಅಂಶ ಇದ್ದಿ. ತೂ ಹಿ ಶಿವ ಕಾ ದುಲಾರ. ನೀನೇ ಶಿವನ ಅಂಶ ಇದ್ದಿ. ಅಂದಮ್ಯಾಗ ಅದು ಏನು ಬರ್ತದೆ ಸ್ವೀಕಾರ ಮಾಡು. ಭಾರ ಎಲ್ಲ ಪರಮಾತ್ಮ ಮ್ಯಾಗ ಹಾಕು. ಎಷ್ಟು ಬ್ಯೂಟಿಫುಲ್ ಅದಲ್ಲ. ಹಿಂಗಿರ್ಲಿಕ್ಕೆ ಸಾಧ್ಯವಾ? ಇದು ಹೇಳಕ್ಕೆ ಭಾಳ ಚಂದದ. ಯಾವತ್ತಿಗಾರು ಆಧ್ಯಾತ್ಮ ಭಾಳ ಮಧುರ ಅನಿಸುತ್ತೆ, ಭಾಳ ಚಲೋ ಅನಿಸುತ್ತೆ, ಹೃದಯಕ್ಕೆ ಅಪ್ಯಾಯಮಾನ ಅನಿಸುತ್ತೆ. ಆದರೆ ವಾಸ್ತವ ಭಾಳ ಕೆಟ್ಟದ, ಸರಳದ. ನಾ ಏನು ಹೇಳಿನಲ್ಲ, ಇದು ಸರಳದ. ಜಗತ್ತು ನಮ್ಮ ಕೈಗೆ ನಡೆಯದ, ಜಗತ್ತು ಛಾಯ ಅದ, ಜಗತ್ತು ಕನ್ನಡಿ ಅದ, ಹೌದಾ? ಎಲ್ಲ ಅದ. ಇದು ಅದು ನಮ್ಮದೇ ಪ್ರತಿಬಿಂಬ.
ಒಳಗೆ ಹೊರಗೆ. ಸೊ ಕೆಟ್ಟದಾದ್ರೆ ಅದು ನಮ್ಮದೇ ಪ್ರತಿಬಿಂಬ. ನಾವು ಕೆಟ್ಟದ್ವಿ ಕೆಟ್ಟ ಕಾಣಿಸ್ತದ, ಒಳ್ಳೆ ಇರೋದು ಒಳ್ಳೇದು ಕಾಣಿಸ್ತದ. ಅದು ನಿಂದೇ ಕರಡಿ ಅದ, ನಿಂದೇ ಛಾಯ ಅದ. ಎಷ್ಟು ಮಜಾ ಅದಲ್ಲ ಇದು. ಭಾಳ ನನಗಂತ ಹಿಡಿಸೈತಿ. ಇದನ್ನು ನೀವು ಕಟ್ ಮಾಡಿ ನಾನು ನಡಬರಕ್ಕೆ ಹೇಳೀನಿ, ಡಿಸ್ಟರ್ಬೆನ್ಸ್ ಕರೆ. ಅವ್ರು ಮತ್ತೆ ಒಂದು ಸಲ ಹಾಡಿ ಮತ್ತೆ ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಟೈಮ್ ಹಿಡಿತೈತೆ ತಿಳ್ಕೊಂಡು 1-2 ಸಾಲ ಹಾಡಿ ನನಗೆ ತಿಳಿದದ್ದನ್ನು, ಮಂದ ಮದಿಗೆ ತಿಳಿದದ್ದನ್ನು ಸ್ವಲ್ಪ ನಿಮ್ಮ ಮುಂದೆ ಒದರ್ಕೊಂಡಿದ್ದೀನಿ. ನೀವು ಅದನ್ನು ಹೆಂಗೆ ಸ್ವೀಕಾರ ಮಾಡ್ತೀರಿ ನಿಮಗೆ ಬಿಟ್ಟುಕೊಟ್ಟದ್ದು. ಶ್ರೀ ಗುರುದೇವ್ ಸುಖಿ ಬಾಬಾ.